ದೆಹಲಿಯಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವ ಸಲುವಾಗಿ ಅಲ್ಲಿನ ಸರ್ಕಾರ ಹೊಸ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಇದರಿಂದ ರಾಷ್ಟ್ರ ರಾಜಧಾನಿ ಜನತೆಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಹಾಗಾದ್ರೆ ಏನದು ನಿರ್ಧಾರ, ಬನ್ನಿ ನೋಡ್ಕೊಂಡು. ರಾಷ್ಟ್ರ ರಾಜಧಾನಿ ಜನತೆಗೆ ಬಿಗ್ ಶಾಕ್. 15 ವರ್ಷದ ವಾಹನಗಳಿಗಿಲ್ಲ ಪೆಟ್ರೋಲ್. ದೆಹಲಿಯಲ್ಲಿ ವಾಯು ಮಾಲಿನ್ಯ ದಿನೇ ದಿನೇ ಹದಗೆಡ್ತಾ ಇದೆ. ಹೀಗೆ ಮುಂದುವರೆದರೆ ಉಸಿರಾಡುವುದಕ್ಕೂ ತೊಂದರೆ ಫಿಕ್ಸ್ ಆಗಲಿದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ದೆಹಲಿ ಸರ್ಕಾರ ಹೊಸ ಆದೇಶವನ್ನ ಜಾರಿಗೆ ತಂದಿದೆ. 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗುವುದಿಲ್ಲ. ಮಾರ್ಚ್ 31ರ ನಂತರ ದೆಹಲಿ ನಗರದಾದ್ಯಂತ ಪೆಟ್ರೋಲ್ ಪಂಪ್ಗಳಲ್ಲಿ 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಹಾಕಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯವನ್ನ ನಿಯಂತ್ರಿಸುವ ಕ್ರಮಗಳ ಕುರಿತು ಸಭೆ ನಡೆಯಿತು. ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಪರಿಸರ ಸಚಿವ ಮಜಿಂದರ್ ಸಿಂಗ್ ಸಿರ್ಸಾ ಹೇಳಿದ್ದಾರೆ. जितने 15 साल पुराने व्हीकल हैं उन व्हीकल्स को 31 मार्च के बाद तेल देना बंद कर दिया जाएगा. हम अपने ऐसे गैजेट्स लगा रहे हैं पेट्रोल पंप के ऊपर जो लगभग 80% पेट्रोल पंप पर लग चुके हैं. 31 मार्च तक 100% पेट्रोल पंप से लग जाएंगे. उसके बाद 15 साल पुराने व्हीकल को हम आइडेंटिफाई करेंगे और उसको कोई फ्यूल नहीं मिलेगा. आज ही हमारी सरकार इसकी जानकारी पेट्रोलियम मिनिस्ट्री के माध्यम से देगी कि आप कोई भी पेट्रोल पंप ऑनर जो है, मालिक जो है, वो 15 साल पुराने व्हीकल को डीजल पेट्रोल नहीं दे सकते. 15 ವರ್ಷದ ಹಿಂದಿನ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕದ ವಿಚಾರದ ಬಗ್ಗೆ ದೆಹಲಿ ಮಂದಿ ಕೂಡ ಸ್ಪಂದಿಸಿದ್ದಾರೆ. ಉತ್ತಮ ವಾತಾವರಣಕ್ಕಾಗಿ ಈ ರೀತಿಯ ಆದೇಶದಿಂದ ಒಳ್ಳೆಯದಾಗಲಿದೆ ಎಂದಿದ್ದಾರೆ. सरकार का ये कहना बिल्कुल सही है. ऐसे भी 15 साल के बाद एक्सपायरी डेट हो जाती है तो मुनासिब नहीं है रोड पे चलना. और दूसरी बात, किसी भी तरह का घटना होने का शंका रहता है उसमें, तो ऐसी गाड़ियों को तो बिल्कुल ही नहीं चलना चाहिए रोड पे. ಹಳೆಯ ವಾಹನಗಳಿಗೆ ಇಂಧನ ಪೂರೈಕೆಯನ್ನ ನಿರ್ಬಂಧಿಸುವುದರ ಜೊತೆಗೆ ರಾಜಧಾನಿಯಲ್ಲಿರುವ ಎಲ್ಲಾ ಎತ್ತರದ ಕಟ್ಟಡಗಳು, ಹೋಟೆಲ್ಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳು ವಾಯು ಮಾಲಿನ್ಯ ಮಟ್ಟವನ್ನ ನಿಗ್ರಹಿಸಲು ಹೊಗೆ ನಿಯಂತ್ರಣ ಗನ್ ಅಳವಡಿಸುವುದಕ್ಕೆ ಸೂಚಿಸಲಾಗಿದೆ. ದೆಹಲಿಗೆ ಮಾರಕವಾದ ವಿಚಾರಗಳ ಬಗ್ಗೆ ನಿತ್ಯ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಿನ್ನೆಯಷ್ಟೇ ಅಕ್ರಮ ಹಾಗೂ ಅಪರಾಧಗಳಿಗೆ ಬ್ರೇಕ್ ಹಾಕುವ ಸಲುವಾಗಿ ಅಮಿತ್ ಶಾ ಸಭೆ ನಡೆಸಿದ್ರು. ಇಂದು ದೆಹಲಿಯಲ್ಲಿನ ಮಾಲಿನ್ಯ ತಡೆಯುವುದಕ್ಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವ ಸಲುವಾಗಿ ಅಲ್ಲಿನ ಸರ್ಕಾರ ಹೊಸ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಇದರಿಂದ ರಾಷ್ಟ್ರ ರಾಜಧಾನಿ ಜನತೆಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಹಾಗಾದ್ರೆ ಏನದು ನಿರ್ಧಾರ, ಬನ್ನಿ ನೋಡ್ಕೊಂಡು. ರಾಷ್ಟ್ರ ರಾಜಧಾನಿ ಜನತೆಗೆ ಬಿಗ್ ಶಾಕ್. 15 ವರ್ಷದ ವಾಹನಗಳಿಗಿಲ್ಲ ಪೆಟ್ರೋಲ್. ದೆಹಲಿಯಲ್ಲಿ ವಾಯು ಮಾಲಿನ್ಯ ದಿನೇ ದಿನೇ ಹದಗೆಡ್ತಾ ಇದೆ. ಹೀಗೆ ಮುಂದುವರೆದರೆ ಉಸಿರಾಡುವುದಕ್ಕೂ ತೊಂದರೆ ಫಿಕ್ಸ್ ಆಗಲಿದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ದೆಹಲಿ ಸರ್ಕಾರ ಹೊಸ ಆದೇಶವನ್ನ ಜಾರಿಗೆ ತಂದಿದೆ. 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗುವುದಿಲ್ಲ. ಮಾರ್ಚ್ 31ರ ನಂತರ ದೆಹಲಿ ನಗರದಾದ್ಯಂತ ಪೆಟ್ರೋಲ್ ಪಂಪ್ಗಳಲ್ಲಿ 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಹಾಕಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯವನ್ನ ನಿಯಂತ್ರಿಸುವ ಕ್ರಮಗಳ ಕುರಿತು ಸಭೆ ನಡೆಯಿತು. ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಪರಿಸರ ಸಚಿವ ಮಜಿಂದರ್ ಸಿಂಗ್ ಸಿರ್ಸಾ ಹೇಳಿದ್ದಾರೆ. जितने 15 साल पुराने व्हीकल हैं उन व्हीकल्स को 31 मार्च के बाद तेल देना बंद कर दिया जाएगा. हम अपने ऐसे गैजेट्स लगा रहे हैं पेट्रोल पंप के ऊपर जो लगभग 80% पेट्रोल पंप पर लग चुके हैं. 31 मार्च तक 100% पेट्रोल पंप से लग जाएंगे. उसके बाद 15 साल पुराने व्हीकल को हम आइडेंटिफाई करेंगे और उसको कोई फ्यूल नहीं मिलेगा. आज ही हमारी सरकार इसकी जानकारी पेट्रोलियम मिनिस्ट्री के माध्यम से देगी कि आप कोई भी पेट्रोल पंप ऑनर जो है, मालिक जो है, वो 15 साल पुराने व्हीकल को डीजल पेट्रोल नहीं दे सकते. 15 ವರ್ಷದ ಹಿಂದಿನ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕದ ವಿಚಾರದ ಬಗ್ಗೆ ದೆಹಲಿ ಮಂದಿ ಕೂಡ ಸ್ಪಂದಿಸಿದ್ದಾರೆ. ಉತ್ತಮ ವಾತಾವರಣಕ್ಕಾಗಿ ಈ ರೀತಿಯ ಆದೇಶದಿಂದ ಒಳ್ಳೆಯದಾಗಲಿದೆ ಎಂದಿದ್ದಾರೆ. सरकार का ये कहना बिल्कुल सही है. ऐसे भी 15 साल के बाद एक्सपायरी डेट हो जाती है तो मुनासिब नहीं है रोड पे चलना. और दूसरी बात, किसी भी तरह का घटना होने का शंका रहता है उसमें, तो ऐसी गाड़ियों को तो बिल्कुल ही नहीं चलना चाहिए रोड पे.
ವಾಹನಗಳಿಗೆ ಇಂಧನ ಪೂರೈಕೆಯನ್ನ ನಿರ್ಬಂಧಿಸುವುದರ ಜೊತೆಗೆ ರಾಜಧಾನಿಯಲ್ಲಿರುವ ಎಲ್ಲಾ ಎತ್ತರದ ಕಟ್ಟಡಗಳು, ಹೋಟೆಲ್ಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳು ವಾಯು ಮಾಲಿನ್ಯ ಮಟ್ಟವನ್ನ ನಿಗ್ರಹಿಸಲು ಹೊಗೆ ನಿಯಂತ್ರಣ ಗನ್ ಅಳವಡಿಸುವುದಕ್ಕೆ ಸೂಚಿಸಲಾಗಿದೆ. ದೆಹಲಿಗೆ ಮಾರಕವಾದ ವಿಚಾರಗಳ ಬಗ್ಗೆ ನಿತ್ಯ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಿನ್ನೆಯಷ್ಟೇ ಅಕ್ರಮ ಹಾಗೂ ಅಪರಾಧಗಳಿಗೆ ಬ್ರೇಕ್ ಹಾಕುವ ಸಲುವಾಗಿ ಅಮಿತ್ ಶಾ ಸಭೆ ನಡೆಸಿದ್ರು. ಇಂದು ದೆಹಲಿಯಲ್ಲಿನ ಮಾಲಿನ್ಯ ತಡೆಯುವುದಕ್ಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವ ಸಲುವಾಗಿ ಅಲ್ಲಿನ ಸರ್ಕಾರ ಹೊಸ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಇದರಿಂದ ರಾಷ್ಟ್ರ ರಾಜಧಾನಿ ಜನತೆಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಹಾಗಾದ್ರೆ ಏನದು ನಿರ್ಧಾರ, ಬನ್ನಿ ನೋಡ್ಕೊಂಡು ಬರೋಣ. ರಾಷ್ಟ್ರ ರಾಜಧಾನಿ ಜನತೆಗೆ ಬಿಗ್ ಶಾಕ್. 15 ವರ್ಷದ ವಾಹನಗಳಿಗಿಲ್ಲ ಪೆಟ್ರೋಲ್. ದೆಹಲಿಯಲ್ಲಿ ವಾಯು ಮಾಲಿನ್ಯ ದಿನೇ ದಿನೇ ಹದಗೆಡ್ತಾ ಇದೆ. ಹೀಗೆ ಮುಂದುವರೆದರೆ ಉಸಿರಾಡುವುದಕ್ಕೂ ತೊಂದರೆ ಫಿಕ್ಸ್ ಆಗಲಿದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ದೆಹಲಿ ಸರ್ಕಾರ ಹೊಸ ಆದೇಶವನ್ನ ಜಾರಿಗೆ ತಂದಿದೆ. 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪೆಟ್ರೋಲ್, ಡೀಸೆಲ್ ಸಿಗುವುದಿಲ್ಲ. ಮಾರ್ಚ್ 31ರ ನಂತರ ದೆಹಲಿ ನಗರದಾದ್ಯಂತ ಪೆಟ್ರೋಲ್ ಪಂಪ್ಗಳಲ್ಲಿ 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಹಾಕಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯವನ್ನ ನಿಯಂತ್ರಿಸುವ ಕ್ರಮಗಳ ಕುರಿತು ಸಭೆ ನಡೆಯಿತು. ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಪರಿಸರ ಸಚಿವ ಮಜಿಂದರ್ ಸಿಂಗ್ ಸಿರ್ಸಾ ಹೇಳಿದ್ದಾರೆ. जितने 15 साल पुराने व्हीकल हैं, उन व्हीकल्स को 31 मार्च के बाद तेल देना बंद कर दिया जाएगा. हम अपने ऐसे गैजेट्स लगा रहे हैं पेट्रोल पंप के ऊपर जो लगभग 80% पेट्रोल पंप पर लग चुके हैं. 31 मार्च तक 100% पेट्रोल पंप से लग जाएंगे. उसके बाद 15 साल पुराने व्हीकल को हम आइडेंटिफाई करेंगे और उसको कोई फ्यूल नहीं मिलेगा. आज ही हमारी सरकार इसकी जानकारी पेट्रोलियम मिनिस्ट्री के माध्यम से देगी कि आप कोई भी पेट्रोल पंप ऑनर जो है, मालिक जो है, वो 15 साल पुराने व्हीकल को डीजल पेट्रोल नहीं दे सकते. 15 ವರ್ಷದ ಹಿಂದಿನ ವಾಹನಗಳಿಗೆ ಪೆಟ್ರೋಲ್, ಡೀಸೆಲ್ ಹಾಕದ ವಿಚಾರದ ಬಗ್ಗೆ ದೆಹಲಿ ಮಂದಿ ಕೂಡ ಸ್ಪಂದಿಸಿದ್ದಾರೆ. ಉತ್ತಮ ವಾತಾವರಣಕ್ಕಾಗಿ ಈ ರೀತಿಯ ಆದೇಶದಿಂದ ಒಳ್ಳೆಯದಾಗಲಿದೆ ಎಂದಿದ್ದಾರೆ. सरकार का ये कहना बिल्कुल सही है. ऐसे भी 15 साल के बाद एक्सपायरी डेट हो जाती है तो मुनासिब नहीं है रोड पे चलना. और दूसरी बात, किसी भी तरह का घटना होने का शंका रहता है उसमें, तो ऐसी गाड़ियों को तो बिल्कुल ही नहीं चलना चाहिए रोड पे. ಹಳೆಯ ವಾಹನಗಳಿಗೆ ಇಂಧನ ಪೂರೈಕೆಯನ್ನ ನಿರ್ಬಂಧಿಸುವುದರ ಜೊತೆಗೆ ರಾಜಧಾನಿಯಲ್ಲಿರುವ ಎಲ್ಲಾ ಎತ್ತರದ ಕಟ್ಟಡಗಳು, ಹೋಟೆಲ್ಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳು ವಾಯು ಮಾಲಿನ್ಯ ಮಟ್ಟವನ್ನ ನಿಗ್ರಹಿಸಲು ಹೊಗೆ ನಿಯಂತ್ರಣ ಗನ್ ಅಳವಡಿಸುವುದಕ್ಕೆ ಸೂಚಿಸಲಾಗಿದೆ. ದೆಹಲಿಗೆ ಮಾರಕವಾದ ವಿಚಾರಗಳ ಬಗ್ಗೆ ನಿತ್ಯ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಿನ್ನೆಯಷ್ಟೇ ಅಕ್ರಮ ಹಾಗೂ ಅಪರಾಧಗಳಿಗೆ ಬ್ರೇಕ್ ಹಾಕುವ ಸಲುವಾಗಿ ಅಮಿತ್ ಶಾ ಸಭೆ ನಡೆಸಿದ್ರು. ಇಂದು ದೆಹಲಿಯಲ್ಲಿನ ಮಾಲಿನ್ಯ ತಡೆಯುವುದಕ್ಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.